ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಪಾಲಕರೇ ನೋಡಿ, ಸತತವಾಗಿ ನಾವು ಮೊರಾರ್ಜಿ ದೇಸಾಯಿಗೆ ಸಂಬಂಧಿಸಿದಂಥ ನಿಮ್ಮ ಒಂದು ಡೌಟ್ಗಳು ಏನಿದ್ದಾವೆ, ನಿಮ್ಮ ಮನಸ್ಸಿನಲ್ಲಿರುವಂಥ ಡೌಟ್ಗಳನ್ನು ನೀವು ಕಾಮೆಂಟ್ ಹಾಕಿರ್ತೀರ. ಅದನ್ನು ನಾನು ಬಿಡುವಿನ ವೇಳೆಯಲ್ಲಿ, ನನ್ನ ಕೆಲಸದ ಬಿಡುವಿನ ವೇಳೆಯಲ್ಲಿ ಅದನ್ನು ಕಾಮೆಂಟ್ಗಳನ್ನು ಓದಿ ನಿಮಗೆ ಪ್ರಶ್ನೆಗಳ ಉತ್ತರವನ್ನು ಕೂಡ ಸುಮಾರು ಸಲ ಕೊಟ್ಟಿದ್ದೀನಿ. ಹಾಗೂ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ತಮಗೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ವರ್ಷದ್ದು 2025ನೇ ಸಾಲಿನಲ್ಲಿ ಕೂಡ ನೀವುಗಳು ನನಗೆ ಏನಪ್ಪ ಅಂತಂದರೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನನ್ನ ಪ್ರಯತ್ನ ಎಷ್ಟಿದೆ ಅಷ್ಟು ಟ್ರೈ ಮಾಡಿದ್ದೇನೆ. 4ನೇ ರೌಂಡು ಕೂಡ ಈಗ ಅನೌನ್ಸ್ಮೆಂಟ್ ಆಗಿರುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ಆದರೆ ಈ ಮುಂದಿನ ರೌಂಡ್ ಕರೀತಾರೆ ಅನ್ನೋದು ತುಂಬ ಡೌಟ್ ಇದೆ. ಯಾಕಂದರೆ ಪ್ರತಿ ವರ್ಷ ಬರೀ 4ನೇ ರೌಂಡ್ಗಳನ್ನು ಮಾಡ್ತಿರುವಂಥದ್ದು. ಈ ವರ್ಷ ಕೂಡ 4ನೇ ರೌಂಡ್ ಮಾಡ್ತಾರೆ ಅನ್ನೋ ಡೌಟ್ ಇದೆ. 4ನೇ ರೌಂಡ್ ಅಂದರೆ ಕಂಪ್ಲೀಟ್ ಆಯ್ತು. ಇವಾಗ 5ನೇ ರೌಂಡ್ ಮಾಡ್ತಾರೆ ಅನ್ನೋ ಡೌಟ್ ಇದೆ. ಯಾಕಂತಂದರೆ ಹೋದ ವರ್ಷ ಏನಾಗಿತ್ತು ಅಂದರೆ 4ನೇ ರೌಂಡ್ ಮಾಡಿ ಮಾಪಪ್ ರೌಂಡ್ ಅಂತೇಳಿ ಸ್ಕೂಲಿಗೆ ರೆಸ್ಪಾನ್ಸಿಬಲ್ ಕೊಟ್ಬಿಟ್ಟಿದ್ರು. ಅಂದರೆ ಸೀಟ್ ಉಳಿದಿರ್ತಾವಲ್ಲ, ಅದನ್ನು ಸ್ಕೂಲಿನ ಲೆವೆಲ್ಗಳಲ್ಲಿ ತುಂಬ್ಕೊಂಬಿಡ್ರಿ, ಫಿಸಿಕಲಿ ಅಲ್ಲೇ ಕರೆದು ತುಂಬ್ಕೊಂಬಿಡಿ ಅಂತ ಈ ಥರ ಹೇಳಿದರು. ಈ ವರ್ಷ ಏನು ಮಾಡ್ತಾರೆ ಅದು ಗೊತ್ತಿಲ್ಲ. ಓಕೆ, ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಿದ್ದಾರೆ ಅಂದರೆ, ನಿಮ್ಮ ಒಂದು ಅಭ್ಯರ್ಥಿದು ಒಂದು ಕಾಮೆಂಟ್ ಇದ್ದಾವೆ, 1-2 ಕಾಮೆಂಟ್ಗಳು ಇಂಪಾರ್ಟೆಂಟ್ ಇದ್ದಾವೆ. ಅದನ್ನು ಓದಿ ಮುಂದೆ ಈ ವಿಡಿಯೋದಲ್ಲಿ ನಾನು ಮೈಸೂರು ಜಿಲ್ಲೆಯ ಒಂದು ಕಟ್ ಆಫ್ ರ್ಯಾಂಕನ್ನು ಮಾಹಿತಿಯನ್ನು ಕೊಡ್ತೇನೆ. ನಮಸ್ತೆ ಸರ್, ಸೆಲೆಕ್ಟ್ ಆದ ಸ್ಟೂಡೆಂಟ್ ಸ್ಕೂಲ್ ಬೇರೆ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಬೋದಾ? ಓಕೆ, ಇವ್ರಿಗೆ ಡೌಟ್ ಏನಂತಂದರೆ, ಸೆಲೆಕ್ಟ್ ಆಗಿರುವಂಥ ಸ್ಕೂಲ್ ಬೇಡ, ಬೇರೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಮಾನ್ಯರೇ, ಹಾಗಾಗಿದ್ದರೆ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತಂದರೆ, ತುಮಕೂರದಲ್ಲಿರೋರು ಧಾರವಾಡಕ್ಕೆ ಬಂದು ಅಡ್ಮಿಷನ್ ಮಾಡಿಸೋದು, ಧಾರವಾಡದ ತುಮಕೂರು ಹೋಗೋದು, ಅಂದರೆ ಇದು ಕೌನ್ಸಿಲಿಂಗ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಕಟ್ ಆಫ್ ಅನ್ನೋದು ಅವಶ್ಯಕತೆ ಇರಲಿಲ್ಲ. ಸೊ ಹೀಗಾಗಿ ಸ್ಕೂಲ್ ಇಲ್ಲಿ ಏನಾಗಿದೆ ಅಂತಂದರೆ, ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಪೆಷಲಿ ಈ ಕೆದವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಸ್ಕೂಲು ಪ್ಲಸ್ ಡಿಸ್ಟಿಕ್ ಎರಡೂ ಕೂಡ ಲೆಕ್ಕ ತೊಗೊತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಈ ಸ್ಕೂಲಲ್ಲಿ ಒಳ್ಳೆನ ಈ ಸ್ಕೂಲಿಗೆ ಹೋಗ್ತೀನಿ ಅಂತಂದರೆ, ಇಲ್ಲಿ ಸ್ಕೂಲ್ ಕಟ್ ಆಫ್ ಬೇರೆಯೇ ಇರುತ್ತೆ. ಹೀಗಾಗಿ ಸೆಲೆಕ್ಟ್ ಆಗಿರುವಂಥವ್ರು ಹೋಗಿ ಬೇರೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ತೀರಿ ಅಂದರೆ ಇಲ್ಲ, ನಿಮಗೆ ಯಾವುದು ಸ್ಕೂಲಲ್ಲಿ ಆಯ್ಕೆ ಆಗಿದೆ ಅಲ್ಲೇ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಇಲ್ಲಪ್ಪ ಅಂತಂದರೆ ಅಡ್ಮಿಷನನ್ನು ನೀವು ಬಿಟ್ಬಿಡಬೇಕು ಅಷ್ಟೇ. ಬಟ್ ಇಲ್ಲಿ ಅಡ್ಮಿಷನ್ ಮಾಡಿದ ಮೇಲೆ ಇನ್ ಕೇಸ್ ಆಫ್ ಮುಂದಿನ ವರ್ಷ ಅಂದರೆ ಮೇ ಬಿ ನೀವು ಸ್ಕೂಲಲ್ಲಿ ಮಾಹಿತಿ ತಿಳ್ಕೋಬೇಕು. 1 ವರ್ಷ ಓದಿ 2ನೇ ವರ್ಷಕ್ಕೆ ನಿಮ್ಗೆ ಏನಾದರೂ ಚಾನ್ಸಸ್ ಇದೆ ಚೇಂಜ್ ಆಫ್ ಸ್ಕೂಲ್ಗಳನ್ನು ಮಾಡ್ಕೊಳ್ಬೋದು. ಅದು ನೀವು ಹೈಸ್ಕೂಲ್ ಹೆಡ್ ಮಾಸ್ಟರ್ಗಳಿಗೆ ಹೋಗಿ ಭೇಟಿಯಾಗಿ ಅದರ ರೂಲ್ಸ್ ರೆಗ್ಯುಲೇಷನ್ ಕೇಳ್ಕೋಬೇಕಾಗತ್ತೆ. ಬಟ್ ಇವಾಗ ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಕಾಮೆಂಟ್ ಅಂದರೆ 5th. ಓಕೆ, ಸೊ 5 ಸುತ್ತು ಬಿಡುಗಡೆ ಮಾಡ್ತಾರಾ ಅಂತ ಕೇಳ್ತಾ ಇದ್ದಾರೆ ಅವರು. ಮಾನ್ಯರೇ, 5 ಸುತ್ತು ಬಿಡುಗಡೆ ಆಗೋದು 100% ಗ್ಯಾರಂಟಿ ಇಲ್ಲ. ಯಾಕಂದರೆ ಪ್ರತಿ ವರ್ಷ ಬರೀ 4ನೇ ರೌಂಡ್ ಮಾಡ್ತಾರೆ. ಅದು ಸೀಟ್ ಉಳಿದ್ರೆ 1-2 ಉಳಿದ್ರೆ ಮಾಡೋದಿಲ್ಲ. ಓಕೆ, ಒಂದು ಸ್ಕೂಲಲ್ಲಿ 1 ಅಥವಾ 2 ಉಳಿದ್ರೆ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲ ಸ್ಕೂಲುಗಳಲ್ಲಿಯೂ ಕೂಡ 3-4 ಸೀಟುಗಳು ಉಳಿದ್ರೆ ಏನಾದರೂ ಪ್ರಕ್ರಿಯೆಯನ್ನು ಮಾಡ್ಬೋದು. ಆದರೆ 1 ಅಥವಾ 2 ಅಥವಾ ಒಂದು ಜಿಲ್ಲೆಯಲ್ಲಿ ಬರೀ 2-3 ಸೀಟುಗಳು ಉಳಿದ್ರೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡೋಂಗಿಲ್ಲ. ಅಭ್ಯರ್ಥಿಗಳೇ ಮತ್ತು ಪಾಲಕರೇ, ನಾನು ಈ ವಿಡಿಯೋದಲ್ಲಿ ನಿಮಗೆ ಮೈಸೂರು ಜಿಲ್ಲೆದು ಕಟ್ ಆಫ್ ರ್ಯಾಂಕ್ ಮತ್ತು ಮೈಸೂರು ಜಿಲ್ಲೆಯ ಒಂದು ಲಿಸ್ಟನ್ನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಮ ಮಗುವಿನ ಹೆಸರಿದೆಯೋ ಇಲ್ಲ ಅಂತ ನೋಡ್ಕೊಳ್ರಿ. ಇದು ಮೈಸೂರು ಜಿಲ್ಲೆಯ ಕಟ್ ಆಫು ಪ್ಲಸ್ ಸೆಲೆಕ್ಷನ್ ಲಿಸ್ಟ್. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಅದರ್ ಕಾಸ್ಟ್ನವರಿಗೆ ಕೂಡ ಒಳ್ಳೆ ರ್ಯಾಂಕಲ್ಲಿ ಕೂಡ ಮೈಸೂರು ಜಿಲ್ಲೆ ಸೀಟ್ ಸಿಕ್ಕಿದೆ. ಬಟ್ ಸ್ಪೆಷಲಿ SC/ST ದವ್ರಿಗೆ 1 ಲಕ್ಷ ಕೂಡ ಮೀರಿದೆ. SC/ST ಅಭ್ಯರ್ಥಿಗಳಿಗೆ 1 ಲಕ್ಷ ಮೀರಿದ್ರೂ ಕೂಡ ಸೀಟ್ಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ OBC ದವ್ರಿಗೂ ಕೂಡ ಇಲ್ಲಿ ಏನಪ್ಪ ಅಂತಂದರೆ 1 ಲಕ್ಷ ಒಳಗಡೆ, ಹೌದಾ, ಸೀಟ್ಗಳಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ನಿಮ್ಮ ಮಗುವಿನ ಹೆಸರು ಇದೆಯೋ ಇಲ್ಲ ಅಂತ ಒಂದು ಚೆಕ್ ಮಾಡ್ಕೊಳ್ರಿ. ಆಮೇಲೆ ನೋಡಿ, ಒಂದು ಅಡ್ವಾಂಟೇಜಸ್ ಏನಂದರೆ, ಮೈಸೂರು ಜಿಲ್ಲೆಯಲ್ಲಿ 1ನೇ ರೌಂಡಿಗೂ ಕೂಡ ಯಾರು ಜಾಸ್ತಿ ಅಡ್ಮಿಷನ್ ಹೋಗಲಿಲ್ಲ, 2ನೇ ರೌಂಡಲ್ಲಿ ಕೂಡ ಯಾರು ಜಾಸ್ತಿ ಅಡ್ಮಿಷನ್ ಹೋಗಲಿಲ್ಲ. ಹೀಗಾಗಿ 3ನೇ ರೌಂಡಲ್ಲಿ ಹೆಚ್ಚು ಸೀಟುಗಳು ಉಳಿದಿರೋದು ಕರ್ನಾಟಕದಲ್ಲಿ ಅಂತಂದರೆ ಮೈಸೂರು ಜಿಲ್ಲೆ ಅಂತ ಹೇಳ್ಬೋದು. ನೋಡಿ, ಮೈಸೂರು ಜಿಲ್ಲೆಯಲ್ಲಿ ಯಾರೂ ಕೂಡ ಜಾಸ್ತಿ ಅಡ್ಮಿಷನ್ ಹೋಗಲಿಲ್ಲ. 3rd ರೌಂಡು ಹೋಗಲಿಲ್ಲ, 4th ರೌಂಡು ಹೋಗುತ್ತಾರೆ ಅಂತ ಗ್ಯಾರಂಟಿನೂ ಇಲ್ಲ. ನೋಡಿ, ಇಲ್ಲಿ ಲೆಕ್ಕಾಚಾರ ನೋಡ್ತಾ ಇದ್ದರೆ ಎಲ್ಲನೂ ಕೂಡ 1 ಲಕ್ಷ, 2 ಲಕ್ಷ, 90,000 ಎಲ್ಲ ಕಡೆ ಇಷ್ಟೊಂದು ಕಟ್ ಆಫ್ ಯಾವ ಜಿಲ್ಲೆಯಲ್ಲೂ ಕೂಡ ಈ ಹುಬ್ಬಳ್ಳಿ, ಧಾರವಾಡ ಕಂಪೇರ್ ಮಾಡಿದರೆ, ಬೆಳಗಾಮು, ಆಮೇಲೆ ಗದಗ, ಬಾಗಲಕೋಟೆ ಕಂಪೇರ್ ಮಾಡಿದರೆ ಮೈಸೂರು ಜಿಲ್ಲೆಯಲ್ಲಿ ಅಧ್ವಾನ ರ್ಯಾಂಕ್ ಇದ್ದವರು ಕೂಡ ಸೀಟ್ ಸಿಕ್ಕಿದೆ. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ಭಾಳ ಮಿನಿಮಮ್ ಅಂತಂದರೆ 40,000. ನೋಡಿ, 29,000 ಭಾಳ ಕಡಿಮೆ, ಭಾಳ ಕಡಿಮೆ ಅಂದರೂ ಕೂಡ 29,000 ರ್ಯಾಂಕಿನವರೆಗೂ ಸೀಟ್ ಸಿಕ್ಕಿದೆ. ಅದೇ ರೀತಿಯಾಗಿ ಅದೇ ನಮ್ಮ ಬಾಗಲಕೋಟೆ, ಬೆಳಗಾಮದಲ್ಲಿ 2,000, 3,000ಕ್ಕೆ ಕಟ್ ಆಫ್ ಆಗಿದೆ. ಅಂದರೆ ಎಲ್ಲಿ 10, 20 ಅಲ್ಲ 100 ಪಟ್ಟು ರ್ಯಾಂಕ್ ಇದ್ದವರು ಕೂಡ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಸೀಟ್ ಸಿಕ್ಕಿದೆ. ಆದರೆ ಯಾರೂ ಹೋಗ್ತಾ ಇಲ್ಲ. ನೋಡಿ,
ಯಾರಿಗೂ ನೋಡಿ 20 ಎಷ್ಟಪ್ಪ ಅಂದ್ರೆ ಅರೌಂಡ್ ಇದು 24 ಪೇಜ್ಗಳು ಅಂದರೆ ಏನು ಫಸ್ಟ್ ರೌಂಡಲ್ಲಿ ಸೀಟ್ ಇದ್ದಲ್ಲ ಅವು ಹಾಗೆ ಉಳ್ಕೊಂಡ್ಬಿಟ್ಟಿದ್ದಾವೆ ಸೀಟುಗಳು. ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಜಾಸ್ತಿ ವಿದ್ಯಾರ್ಥಿಗಳು ಹೋಗ್ತಾ ಇಲ್ಲ ಅನಿಸುತ್ತೆ. 4ನೇ ರೌಂಡಲ್ಲಿ ಕೂಡ ಏನು ಆ್ಯಸ್ ಇಟ್ ಈಸ್ ಸೀಟ್ಗಳು ಹಾಗೆ ಉಳ್ಕೊಂಡ್ಬಿಟ್ಟಿದ್ದಾವೆ ಮೈಸೂರು ಜಿಲ್ಲೆದ್ದು. ಏನಾದರೂ ಇಡೀ ಕರ್ನಾಟಕದವ್ರಿಗೆ ಪರ್ಮಿಷನ್ ಕೊಟ್ಟರೆ ಅಂದರೆ ಕರ್ನಾಟಕ ಮೂಲೆಯಲ್ಲಿ ಇರೋರು ಕೂಡ ನಾನ್ ಲೋಕಲ್ ಅವರು ಕೂಡ ಏನಾದರೂ 5ನೇ ರೌಂಡ್ ಕರೆದ್ರೆ ಇದೇ ಜಿಲ್ಲೆ ಕರಿಬೋದು. ನನಗನ್ಸುತ್ತೆ ಇದೇ ಜಿಲ್ಲೆಯವ್ರನ್ನ ಕೌನ್ಸಿಲಿಂಗ್ ಕರಿಬೋದು.